ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟಿಫನ್ಗೆ ಟೊಮೆಟೊ ರೈಸ್ ಮಾಡುತ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇವಾಗ ಎಣ್ಣೆ ಕಾದಿದೆ ನೋಡಿ. ಇದಕ್ಕೆ ಒಂದು 4 ಚಕ್ಕೆ, ಒಂದು 4 ಲವಂಗ, 4 ಮೆಣಸು, ಸೋಂಪು, ಶಾಹಿ ಜೀರಾ, ಪಲಾವ್ ಎಲೆ, ಮೆಣಸು ಮತ್ತು ಮರಾಠಿ ಮೊಗ್ಗು, ಸಾಸಿವೆ ಇಷ್ಟನ್ನು ಈಗ ಕಾದಿರೋಂಥ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು 3 ಹಸಿಮೆಣಸಿನ್ಕಾಯಿ ಈ ಥರ 2 ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಆನಿಯನ್, ಇದೆಲ್ಲ ಚೆನ್ನಾಗಿ ಫ್ರೈ. ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ, ನೀವು ಪೇಸ್ಟ್ ಬೇಕಾದರೂ ಹಾಕೋಬೋದು. ನಾನು ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ತಗೊಂಡು ಇವಾಗ ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾಯಿದ್ದೀನಿ. ನೋಡಿ, ಇದಕ್ಕೆ ಇವಾಗ ಕಲ್ಲುಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಗೊಜ್ಜು ಥರ ಆಗಬೇಕು. ಟೊಮೊಟೊ ಚೆನ್ನಾಗಿ ಬೆಂದು ಗೊಜ್ಜು ಥರ ಆಗೋದು. ಇದನ್ನು ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀವಿ. ನೋಡಿ, ಇವಾಗ ಚೆನ್ನಾಗಿ ಬೆಂದು ಈ ಥರ ಗೊಜ್ಜು ಥರ ಆಗಿದೆ. ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಣ. ನೋಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್. ಇವಾಗ ಇದನ್ನು ಚೆನ್ನಾಗಿ ಬಳಸ್ಬೋದು. ಒಂದ್ಸಲ ಉಪ್ಪು ಖಾರ ನೋಡ್ಕೊಂಡು ಹಾಕೋಬೋದು, ಕಡಿಮೆ ಆಗಿದ್ದರೆ. ನೋಡಿ, ಇದು ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಂದರೆ ಇವಾಗ ರೆಡಿ ಆಗಿದೆ ಅಂತ. ನೋಡಿ ಯಾವ ಥರ ಎಲ್ಲ ಎಣ್ಣೆ ಬಿಟ್ಟಿದೆ ಅಂತ. ಇದು ರೆಡಿ, ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಇದಕ್ಕೆ ನೋಡಿ ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಗೊಜ್ಜಿಗೆ ಅನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಟೊಮೆಟೊ ರೈಸ್ ರೆಡಿಯಾಗಿದೆ. ಸೂಪರಾಗಿರುತ್ತೆ, ನೀವು ಮಾಡಿಕೊಳ್ಳಿ. ನೋಡಿ, ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಆಯ್ತೇನಮ್ಮ? ಆಯ್ತಮ್ಮ.
ಸೋಮವಾರ ಪೇಂಟ್ ತಂದುಕೊಟ್ಬಿಟ್ಟು ಇಟ್ಬಿಟ್ಟು ಹೋದ್ರು. ಪೇಂಟ್ ಮಾಡೋರು ಅಂಕಲು. ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ತಂದು ಇಟ್ಬಿಟ್ಟು ಹೋದ್ರು ಅವರು. ಅಂಕಲ್ನ ಬಿಟ್ಟು ಬರೋಕ್ಕೆ ಅಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ ಅವರು ಇದ್ರಲ್ಲ ಅಂಕಲ್ ಪೇಂಟ್ ಮಾಡೋದನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಟು ಬಂದ್ಮೇಲೆ ಇದು ಗೇಟು ನಮ್ಮ ಹೈಟ್ ಮಾಡಿಸ್ಬಿಟ್ಟು ಸ್ವಲ್ಪ ಇಲ್ಲ ಒಬ್ಬೊಬ್ರು ಎಲ್ಲೋ ಒಬ್ಬೊಬ್ರು ಇರ್ತಾರೆ. ಬಿಲ್ಡಿಂಗ್ ಮಾಡೋರನ್ನ ಕರೆಸಿದ್ರು. ಅವರು ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡೋರು, ಕಂಪ್ನಿ ಕೆಲಸ ಮಾಡೋರು. ಅದಕ್ಕೆ ಅದು ಗೇಟ್ ಹೈಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪೈಪ್ ಹಾಕ್ಬಿಟ್ಟು ಮಾಡ್ಬೋದು. ಇದಕ್ಕೆ ಮಾಡೋದು ಕೆಳಗಡೆ ತಿಂದಿತ್ತಲ್ಲ, ಇಲ್ಲಿ ಕೆಳಗಡೆ ಸಪೋರ್ಟ್ ಸಿಕ್ಕಲ್ಲ. ಮೇಲೆಗಾದ್ರೆ ಏನಾಗಿ ಇದು ಕಟ್ ಮಾಡಿ ಮೇಲೆ ಕೆತ್ಕೊಂಡ್ರೆ ಬೇಕು, ಅವಾಗ ಇದಕ್ಕೆ ವೆಲ್ಡಿಂಗ್ ಮಾಡ್ಕೊಬೋದು. ಇದಕ್ಕೆ ಕೆಳಗಿನ ಸ್ವಲ್ಪ ವೆಲ್ಡಿಂಗ್ ಮಾಡ್ಕೊಬೋದು. ಕೆಳಗಡೆ ಸಪೋರ್ಟ್ ಸಿಕ್ಕಲ್ಲ. ಇಲ್ಲಾಂದ್ರೆ ಎಲ್ಲಂಗಲ್ ತರ್ತೀನಿ. ಎಲ್ಲಂಗಲ್ಲು ಇಲ್ಲ ಚಾನಲ್ ಯಾವ್ದು ಸಿಗ್ತದೆ ಅದು ತಗೊಂಬಂದ್ಬಿಟ್ಟು ನೀಟಾಗಿ ಇದನ್ನ ಇಷ್ಟು ಗ್ರೂ ಕಟ್ಟಿಂಗ್ ಮಾಡ್ಕೊತೀನಿ. ಯಾಕಂದ್ರೆ ಇದ್ರ ಲೆವೆಲ್ಗೆ ಸಿಗ್ಬೇಕು ಕ್ಲೀನಾಗಿ. ಗ್ರೂ ಕಟ್ಟಿಂಗ್ ಮಾಡಿಬಿಟ್ಟು ಹೆಡ್ ಬಾಲ್ಟ್ ಹೊಡೆದ್ಬಿಟ್ಟು ಇದು ಮಾಡ್ಕೊಡ್ತೀನಿ. ಹ್ಯಾಂಗಲ್ ಊರಾಗೆ ಅಲ್ಲ ಮನೆ ತಾವ ಯಾವ್ದನ್ನ ಹ್ಯಾಂಗಲ್ ಇತ್ತು, ನಿನ್ ಶೆಡ್ ತೆಗೆದು ಸಾಕ್ತಲ್ಲ, ಅದೇನು ಮಾಡಿದೆ? ಶೆಡ್ ತೆಗ್ದಿಲ್ಲ, ಅದ್ರ ಟಿವಿ ಇರಲಿಲ್ಲ ಅನಿಸ್ತದೆ. ಫೋನ್ ಚಿಕ್ಕದಾಗಿದ್ರು ಹೌದು, ನಾನೇ ಮಾಡ್ಕೊಟ್ಟಿದ್ದೆ. ಹೊಸ ಬಿಲ್ಡಿಂಗ್ ಕಟ್ಟಾಗ ಕೊಟ್ಟಿದ್ದ ಅಯ್ಯೋ ನಾನು ಕಂಡು ಹೋಗ್ತೀನಿ ಮಾಡ್ತೀನಿ. ಆ ರೀಪೇಂಟ್